ಮೂಡಾ ಕೇಸ್ನ ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿ ವಿಚಾರಣೆ ನಡೆಯಿತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಹಳ ಪ್ರಮುಖವಾದಂಥ ವಾದ ಪ್ರತಿವಾದ ಮೊನ್ನೆ ಕೂಡ ನಡೆದಿತ್ತು, ಇವತ್ತಿಗೆ ಮುಂದೂಡಲಾಗಿತ್ತು. ಈಗ ಮತ್ತೆ ಶುರುವಾಗುತ್ತೆ. ಆರಂಭದಿಂದಲೂ ಕೂಡ ವಾದ ಪ್ರತಿವಾದದ ಹೈಲೈಟ್ಸ್ ನಾವು ನೋಡ್ತಾ ಇದ್ದೀವಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಶೇಷವಾದ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು, ಮತ್ತೆ ಶುರುವಾಗುತ್ತೆ. ಈಗ ಇಡಿ ಅಧಿಕಾರಿಗಳು ಏನು ದಾಖಲೆ ಕೊಡ್ತಾರೋ ಕೊಡಲಿ, ಪರಿಗಣಿಸಬೇಕೋ ಬೇಡವೋ ಕೋರ್ಟ್ ನಿರ್ಧಾರ ಮಾಡುತ್ತೆ. ಇದು ಜಡ್ಜ್ ಅವರು ಹೇಳಿರೋದು. ಇಡಿ ವಾದ ಪರಿಗಣಿಸದಂತೆ ಲೋಕಾಯುಕ್ತ ಎಸ್ಪಿಪಿ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದರು. ಇಡಿ ಅರ್ಜಿ ಸ್ವೀಕರಿಸಬೇಕಾ ಬೇಡವಾ ಎಂದು ಕೋರ್ಟ್ ನಿರ್ಧರಿಸಿಲ್ಲ. ಹೀಗಾಗಿ ಇಡಿ ವಾದ ಪರಿಗಣಿಸಬಾರ್ದು ಅಂತೇಳಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿಪಿ. ಮೂಡಾ ಕೇಸ್ನ ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ನಡೆದಂಥ ವಿಚಾರಣೆಗಳೇನಿದ್ದಾವೆ, ಈ ಬಿ ರಿಪೋರ್ಟ್ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದಂಥ ಬಿ ರಿಪೋರ್ಟ್ ಇದು ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿಗಳ ಪರವಾಗಿದೆ. ಸರ್ಕಾರ ಅವ್ರದ್ದೇ ಇರೋದ್ರಿಂದಾಗಿ ಇದರಲ್ಲಿ ಯಾವ ಆರೋಪಗಳನ್ನು ಕೂಡ ಇವರು ಮಾಡಿಲ್ಲ. ಎಲ್ಲರೂ ಈ ಒಂದು ಆರೋಪ ಏನಿದೆ 14 ಸೈಟ್ ವಂಚನೆ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ರಲ್ಲೇ ಇವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸಾಕ್ಷಿಗಳಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. ನಟೇಶ್ ಮಾಜಿ ಆಯುಕ್ತ ಅವರನ್ನು ಕೂಡ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಗೊತ್ತಾಗಿದ್ದಾವೆ. ಹಾಗಾಗಿ ಇದರ ಸುದೀರ್ಘವಾದಂತಹ ವಿಚಾರಣೆ ಬಾಕಿ ಇದೆ, ಅದಕ್ಕೆ ಅವಕಾಶ ಕೊಡಬೇಕು, ಈ ಬಿ ರಿಪೋರ್ಟನ್ನು ತಳ್ಳಿ ಹಾಕಬೇಕು ಅಂತ ಹೇಳಿ ಇಡಿ ಕಡೆಯಿಂದ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು. ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಇದರಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಬಾಮೈದ ಮತ್ತು ದೇವರಾಜು 4 ಜನ ವಿರುದ್ಧ ಕೇಳಿ ಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿಯಲ್ಲಿ ಇಡಿ ನೀಡಿರುವಂಥ ದಾಖಲೆ ಉಲ್ಲೇಖ. ಚಾರ್ಜ್ ಶೀಟ್ನ 649 ನಂಬರ್ನಿಂದ 703ರವರೆಗೆ ಉಲ್ಲೇಖಿಸಲಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಇಡಿ ನೀಡಿರುವಂಥ ದಾಖಲೆಯನ್ನು ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ನ 649 ನಂಬರ್ನಿಂದ 703ವರೆಗೆ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಈ ರೀತಿಯಾಗಿ ವಾದವನ್ನು ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರಿಗೆ ಇಡಿಯೇ ಮಾಹಿತಿದಾರನಾಗಿದೆ. 665, 666 ಪುಟದಲ್ಲಿನ ಲೋಕಾಯುಕ್ತ ಅಭಿಪ್ರಾಯಕ್ಕೆ ಇಡಿ ವಿರೋಧ ಇದೆ. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಅವರ ವಾದ ಇದು. ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಲೋಕಾಯುಕ್ತ ಏನು ವರದಿ ಕೊಟ್ಟಿದೆಯಲ್ವಾ, ಅದರಲ್ಲಿ ಇಡಿಯವರು ಕೆಲವೊಂದಿಷ್ಟು ಏನು ತನಿಖೆಯನ್ನು ಮಾಡಿದ್ರು ಆ ಅಂಶಗಳನ್ನೇ ಹಾಕಿದ್ದಾರೆ ಅವರು. ಲೋಕಾಯುಕ್ತ ಪೊಲೀಸರಿಗೆ ಇಡಿಯೇ ಮಾಹಿತಿದಾರ, ಇಡಿ ಕೊಟ್ಟಂಥ ಮಾಹಿತಿನೇ ಅವರು ತಗೊಂಡಿದ್ದು. 665, 666 ಪುಟದಲ್ಲಿನ ಲೋಕಾಯುಕ್ತ ಅಭಿಪ್ರಾಯಕ್ಕೆ ಇಡಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಮಧುಕರ್ ದೇಶಪಾಂಡೆ ಅವರ ವಾದ ಇದು. ಅದರಲ್ಲೂ ಚಾರ್ಜ್ ಶೀಟ್ನ 649 ನಂಬರ್ನಿಂದ 703ರವರೆಗೆ ಉಲ್ಲೇಖಿಸಲಾಗಿದೆ. ಅಂದರೆ ಇದರ ಸ್ಪಷ್ಟವಾದಂಥ ಅರ್ಥ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತದವರು ತನಿಖೆಯನ್ನು ಮಾಡಿದ್ದಾರೆ, ಆದರೆ ಅವರು ಇಡಿ ಅವರನ್ನು ಅವಲಂಬಿಸಿದರು. ಇಡಿ ಯಾವ ಆಯಾಮದಲ್ಲಿ ತನಿಖೆಯನ್ನು ಕೈಗೊಳ್ತು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿತು, ಎಲ್ಲವೂ ಕೂಡ ಇವರೇ ಮಾಹಿತಿ ಕೊಟ್ಟಂಗೆ ಅವರು ಎಲ್ಲವನ್ನು ಚಾರ್ಜ್ ಶೀಟನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿನೇ ಇಲ್ಲಿ ಲೋಕಾಯುಕ್ತ ಯಾವುದೇ ರೀತಿಯಾದಂಥ ಪಾರದರ್ಶಕ ತನಿಖೆಯನ್ನು ಮಾಡಿಲ್ಲ ಅನ್ನುವಂತಹ ವಾದ ಈಗ ದೇಶಪಾಂಡೆ ಅವರು ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇದರಿಂದ ರಿಲೀಫ್ ಸಿಗುತ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಹೈಕೋರ್ಟ್ನಲ್ಲೂ ಕೂಡ ಇಡಿ ವಿಚಾರಣೆಗೆ ತಡೆಯನ್ನು ಒಡ್ಡಲಾಗಿತ್ತು. ಸಿದ್ದರಾಮಯ್ಯವರ ಪತ್ನಿ ಹಾಗೆ ಸಚಿವ ಅಭ್ಯರ್ಥಿ ಸುರೇಶ್ ಏನೋ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ವಜಾ ಆಗಿತ್ತು. ಹಾಗಾಗಿಯೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಏನಾದರೂ ಇಡಿ ಸಲ್ಲಿಸಿರುವಂಥ ಈ ಅರ್ಜಿ ಏನಿದೆ, ವಿಚಾರಣೆ ನಡೀತಾ ಇದೆ, ಇದು ಹಾಗೆ ಮುಂದುವರಿಯುತ್ತಾ ವಾದ ಪ್ರತಿವಾದ ಅಥವಾ ಇಲ್ಲಿಗೆ ಕ್ಲೋಸ್ ಆಗುತ್ತಾ ನೋಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ
ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದವರ ಪ್ರಭಾವ ಇಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಡಿ ದೂರುದಾರನಲ್ಲ, ನಿಮ್ಮ ವಾದ ನಾವ್ಯಾಕೆ ಪರಿಗಣಿಸಬೇಕು? ಇಡಿ ಪರ ವಕೀಲರಿಗೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಪ್ರಶ್ನೆ ಮಾಡಿದ್ದಾರೆ. ಇಡಿಯು ಪ್ರಕರಣ ಸಂಬಂಧ ತನಿಖೆ ನಡೆಸಿದೆ ಅಲ್ವಾ, ನೀವೇನು ದೂರುದಾರರ, ಕಂಪ್ಲೇಂಟ್ ಕೊಟ್ಟಿರೋರ ನೀವು ಅಲ್ವಲ್ಲ? ಕೋರ್ಟ್ ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಇಡಿಗೆ ಸಮಸ್ಯೆ ಆಗುತ್ತೆ. ಅನುಸೂಚಿತ ಸೆಕ್ಷನ್ ಇಲ್ದಿದ್ರೆ ಇಡಿ ತನಿಖೆ ನಡೆಸಲಾಗದು. ಹೀಗಾಗಿ ಇಡಿ ಸಲ್ಲಿಸಿದ ದಾಖಲೆಯನ್ನ ಪರಿಗಣಿಸಬೇಕಾಗಿದೆ. ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಜಡ್ಜ್ ಹೇಳ್ತಾ ಇರೋದು ಇಡಿ ದೂರುದಾರನಲ್ಲ. ಈಗ ಸ್ನೇಹಮಯ ಕೃಷ್ಣ ಅವರೆಲ್ಲ ಏನಿದ್ದಾರೆ ದೂರು ಕೊಟ್ಟಂಥವ್ರು, ಅವರು ದೂರುದಾರ ಆಗ್ತಾರೆ. ನೀವು ಹೆಂಗೆ ದೂರುದಾರ ಆಗ್ತೀರಿ? ಹಾಗಾಗಿನೇ ಅದನ್ನು ಯಾಕೆ ಇಡಿ ಅಂತ ಪರಿಗಣಿಸಬೇಕು? ನಾವ್ಯಾಕೆ ನಿಮ್ಮ ವಾದವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಪ್ರಶ್ನೆ ಜಡ್ಜ್ ಅವ್ರದ್ದು. ಇಡಿಯು ಕೂಡ ಪ್ರಕರಣ ಸಂಬಂಧ ತನಿಖೆ ನಡೆಸಿದೆ. ಇದು ಇಡಿ ಪರ ವಕೀಲರು ಹೇಳಿದ್ದು ಜಡ್ಜ್ ಅವರಿಗೆ. ಇಲ್ಲ, ಕೇವಲ ಲೋಕಾಯುಕ್ತ ಅಷ್ಟೇ ತನಿಖೆ ಮಾಡಿಲ್ಲ, ಇಡಿ ಅಧಿಕಾರಿಗಳು ಕೂಡ ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ದಾರೆ. ಕೋರ್ಟ್ ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಇಡಿಗೆ ಸಮಸ್ಯೆ ಆಗುತ್ತೆ. ಅಂಗೀಕರಿಸಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನು ನೀವು ತಳ್ಳಿ ಹಾಕಬೇಕು. ಅನುಸೂಚಿತ ಸೆಕ್ಷನ್ ಇಲ್ದಿದ್ರೆ ಇಡಿ ತನಿಖೆ ನಡೆಸಲಾಗದು. ಹೀಗಾಗಿನೇ ಇಡಿ ಸಲ್ಲಿಸಿದಂಥ ದಾಖಲೆ ಏನಿದೆ ಅದನ್ನು ನೀವು ಪರಿಗಣಿಸಬೇಕು. ಇಡಿ ವರ್ಸಸ್ ಲೋಕಾಯುಕ್ತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಡಿ ಅವರಿಗೆ ನೀವು ಅವಕಾಶವನ್ನು ಕೊಡಬೇಕು. ನಮ್ಮ ಹತ್ರ ಕೂಡ ಸಾಕಷ್ಟು ದಾಖಲೆಗಳಿದ್ದಾವೆ, ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಮಧುಕರ್ ದೇಶಪಾಂಡೆ ಅವರು ವಾದವನ್ನು ಮಂಡಿಸಿದ್ದಾರೆ. ಲೋಕಾಯುಕ್ತ ಅನ್ನೋದು ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ ಆಗಿರೋದ್ರಿಂದಾಗಿ ಇಲ್ಲಿ ತನಿಖೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅನ್ನುವಂಥ ವಾದ ಅವರದು.